ಸ್ನೇಹಿತರೆ, ನೀವು ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಸಾಧಿಸಬೇಕು, ಹೆಸರು ಮಾಡಬೇಕು, ಹಣ ಸಂಪಾದಿಸಬೇಕು, ಗುರಿ ಕನಸುಗಳನ್ನು ಈಡೇರಿಸಿಕೊಳ್ಳಬೇಕು ಎಂಬ ಆಸೆ ನಿಮ್ಮದಾಗಿದ್ದರೆ ಈ ಕ್ಷಣವೇ ನಿಮ್ಮಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ನೀವು ಈ ದಿನ ಈ ಸಮಯದಲ್ಲಿ ಯಾವುದರ ಆಲೋಚನೆ ಇಲ್ಲದೆ ಏನು ಮಾಡುತ್ತಿರುವೆ ಎಂದು ಸಾಕಷ್ಟು ಉತ್ತಮ ಕನಸುಗಳನ್ನು ಕಾಣುತ್ತೇವೆ. IAS, KAS, ಬ್ಯಾಂಕಿಂಗ್, UPSC, ನೀಟ್, ಟೀಚರ್, ಇನ್ನು ಇತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು, ಅದು ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಳ್ಳೆ ಸ್ಯಾಲ್ರಿ ಬರೋ ಜಾಬ್ ತಗೋಬೇಕು, ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಿ ಹೆಸರು ಮಾಡಬೇಕು. ಆದರೆ ಈ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಲು ನೀವೆಷ್ಟು ಪ್ರಯತ್ನ ಪಡುತ್ತಿದ್ದೀರಾ? ನೀವು ಜ್ಞಾನ ಸಂಪಾದನೆಗಾಗಿ ಎಷ್ಟು ಸಮಯವನ್ನು ಮೀಸಲಿಟ್ಟಿದ್ದೀರಾ? ಪುಸ್ತಕಗಳನ್ನು ಓದುತ್ತಿದ್ದೀರಾ? ಇಲ್ಲ ಹೊಸ ಕೌಶಲ್ಯವನ್ನು ಕಲಿಯುತ್ತಿದ್ದೀರಾ? ಅಥವಾ ಪ್ರತಿದಿನ ಹೊಸತನ್ನು ಕಲಿಯಲು ಸಮಯವನ್ನು ಮೀಸಲಿಟ್ಟಿದ್ದೀರಾ? ಇಲ್ಲ ಅವಸರದಲ್ಲಿ ದಿನವನ್ನು ವ್ಯರ್ಥ ಮಾಡುತ್ತಿದ್ದೀರಾ? ಮದುವೆ ಮನೆ, ರೀಲ್ಸ್ ನೋಡೋದು, ಗೇಮ್ಸ್ ಆಡುತ್ತಾ, ಹರಟೆ ಹೊಡೆಯುತ್ತಾ ನಿಮ್ಮ ಭವಿಷ್ಯಕ್ಕೆ ಮುಖ್ಯವಾಗಿರುವ ಅಮೂಲ್ಯ ಸಮಯವನ್ನು ನಾಶ ಮಾಡುತ್ತಿದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬ್ಯುಸಿ ಆಗಿದ್ದೀರಾ? ಫೋನ್ ಕಾಲ್ನಲ್ಲಿ ಉಪಯೋಗವಿಲ್ಲದ ವಿಷಯದ ಬಗ್ಗೆ ಗಂಟೆಗಟ್ಟಲೆ ಸಮಯ ಕಳೆಯುತ್ತಿದ್ದೀರಾ? ಹೇಳಿ, ನೀವೇನು ಮಾಡುತ್ತಿರುವಿರಿ? ನೆನಪಿಸಿಕೊಳ್ಳಿ, ನೀನು ಏನಾಗಬೇಕೆಂದು ಕೇಳಿದಾಗ ನೀವು ಏನು ಹೇಳಿದ್ದೀರಾ ಎಂದು ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಯಶಸ್ಸು ತಕ್ಷಣ ದೊರೆಯುವುದಿಲ್ಲ. ಅದು ನೀವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕೆಲಸ ಮತ್ತು ಪರಿಶ್ರಮದ ಮೇಲೆ ನಿರ್ಧಾರವಾಗುತ್ತದೆ. ಮೊಬೈಲ್ ಬಳಸುತ್ತಾ ಕುಳಿತಾಗ ಮೆದುಳಿಗೆ ತಕ್ಷಣದ ಸಂತೋಷ ಸಿಗುತ್ತದೆ, ಆದರೆ ಇದು ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದಿಲ್ಲ. ಒಂದು ವೇಳೆ ಮೊಬೈಲ್ನಲ್ಲಿ ಸಮಯ ಕಳೆಯುವುದಾದರೆ ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳಲು ಬಳಸಿ, ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಬಳಸಿ. ಇದನ್ನು ಹೊರತು ಅನಗತ್ಯ ವಿಷಯಗಳಿಗೆ, ಟೈಮ್ ಪಾಸ್, ರೀಲ್ಸ್ ವಿಡಿಯೋಗಳಿಗೆ ಚಾಟ್ ಮಾಡುತ್ತಾ ಮೊಬೈಲ್ಗೆ ನೀವು ಅಂಟಿಕೊಳ್ಳುತ್ತೀರಿ. ಇದರಿಂದ ನಿಮ್ಮ ಓದುವತ್ತ ನಿಮ್ಮ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತದೆ. ಓದುವುದಕ್ಕೆ ಬೋರ್ ಅನ್ಸುತ್ತೆ. ಪುಸ್ತಕ ಹಿಡಿದರೆ ನಿರಾಸೆಯ ಅನುಭವವಾಗುತ್ತದೆ. ನಿಮ್ಮ ಕಣ್ಣೆದುರಿಗೆ ನಿಮ್ಮ ಕನಸುಗಳಿವೆ, ಆದರೆ ನೀವು ಮಾಡುತ್ತಿರುವುದು ಏನು? ಎಲ್ಲಿ ಸುಮ್ಮನೆ ನಿಂತರೂ ಕುಳಿತರೂ ಇನ್ಸ್ಟಾಗ್ರಾಮ್ ತೆಗೆದು ಮೊಬೈಲ್ ಸ್ಕ್ರೀನ್ ಸ್ಕ್ರೋಲ್ ಮಾಡ್ತಾ ಇದ್ದೀರಾ ಅಷ್ಟೇ. ನನ್ನ ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಆಗಿದ್ದರೆ ನೀವು ನಿಮ್ಮ ಗುರಿ ಕನಸುಗಳಿಗೆ ಏನು ಅರ್ಥ ಕೊಡುವಿರಿ? ನೀವು ನಿಮ್ಮ ಮುಂದಿರುವ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬಲ್ಲಿರಿ? ಇದಕ್ಕೆ ಉತ್ತರವನ್ನು ಏನೆಂದು ನೀಡುವಿರಿ? ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಮುಂದಿನ 5 ವರ್ಷಗಳ ನಂತರ ನೀವು ಏನಾಗಿರಬೇಕೆಂದು, ಯಾವ ಹುದ್ದೆಯಲ್ಲಿ ಇರಬೇಕೆಂದು ಬಯಸುತ್ತೀರಾ? ಇದಕ್ಕೆ ಉತ್ತರ ನಾನು ಸಾಧಕನಾಗಿರಬೇಕು, ನನ್ನ ಸ್ವಂತ ದುಡಿಮೆಯಲ್ಲಿ ನಾನಿರಬೇಕು ಎಂಬುದಾಗಿದ್ದರೆ ಈ ಸಮಯ ಹಾಗೂ ಈ ಕ್ಷಣದಿಂದಲೇ ಮೊಬೈಲನ್ನು ಆದಷ್ಟು ದೂರವಿಡಿ. ಅವಶ್ಯಕತೆಗೆ ಬೇಕಾದಷ್ಟು ಮಾತ್ರ ಬಳಸಿ. ಒಂದು ವೇಳೆ ನಿಮ್ಮ ಓದುವ ಸಮಯವನ್ನು ಮೊಬೈಲ್ ನಾಶ ಮಾಡುತ್ತಿದ್ದರೆ ಈ ಕ್ಷಣವೇ ಅದನ್ನು ದೂರವಿಡಿ. ಒಂದು ನಿರ್ಧಾರ ಈಗ ತೆಗೆದುಕೊಳ್ಳಿ. ಓದುತ್ತಿರುವಾಗ ಮೊಬೈಲನ್ನು ಟಚ್ ಮಾಡೋದಿಲ್ಲ ಎಂದು, ಓದುವುದೇ ನನ್ನ ಕೆಲಸವಾಗಿದೆ ಎಂದು, ಓದುವಾಗ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಬೇರೆ ಕೋಣೆಯಲ್ಲಿ ಅದನ್ನು ಇಡಿ. ಓದುವ 5 ನಿಮಿಷ ಮೊಬೈಲ್ ಯೂಸ್ ಮಾಡುತ್ತಾ ಕುಳಿತರೆ ಅದು ನಿಮ್ಮ 2 ಗಂಟೆ ಸಮಯವನ್ನು ಹಾಳು ಮಾಡುತ್ತದೆ. ದಿನದಲ್ಲಿ ಏನು ಓದಬೇಕು ಹಾಗೂ ಎಷ್ಟು ಓದಬೇಕು ನಿರ್ಧಾರ ಮಾಡಿ. ಓದಿರುವುದನ್ನು ಬರೆದು ಕಲಿಯಿರಿ. ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿದರೆ ಮಾತ್ರ ಬದುಕಿನಲ್ಲಿ ದೊಡ್ಡ ಸಾಧನೆ ಸಾಧ್ಯ. ನಿಮ್ಮಲ್ಲಿ ಬರುವ ಈ ಆಲೋಚನೆಗೆ ಯಾವನು ಓದ್ತಾನಪ್ಪ, ಮನಸ್ಸೇ ಇಲ್ಲ, ಇದು ಅರ್ಥನೇ ಆಗ್ತಾ ಇಲ್ಲ, ಏಕೆ ಓದಬೇಕು? ನಿಮ್ಮ ಎಲ್ಲ ಗೊಂದಲಗಳಿಗೆ ನನ್ನ ಸಲಹೆ ಏನೆಂದರೆ, ನೀವು ಯಾಕೆ ಓದಬೇಕು ಅಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿಯೇ ಇದೆ. ನಿಮ್ಮ ಕುಟುಂಬ ನಿಮ್ಮ ಮೇಲೆ ಅವಲಂಬಿತವಾಗಿದೆ. ನೆನಪಿಡಿ, ಯಾವುದೇ ದೊಡ್ಡ ಸಾಧನೆ ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡುವುದರಿಂದ ಸಾಧ್ಯ ಇಲ್ಲ. ಮುಂದೆ ಸಂತೋಷದಿಂದ ನೀವು ಬದುಕಲು, ಆರಾಮಾಗಿ ಇರಲು ಸಮಯವನ್ನು ಓದಿನತ್ತ ಕಳೆಯಿರಿ. ಮೊಬೈಲ್, ಸೋಷಿಯಲ್ ಮೀಡಿಯಾ ನಿಮ್ಮ ಯಶಸ್ಸಿನಿಂದ ನಿಮ್ಮನ್ನು ದೂರ ಮಾಡುತ್ತದೆ. ಮೊಬೈಲನ್ನು ನೀವು ನಿಯಂತ್ರಿಸಬೇಕು, ಮೊಬೈಲೇ ನಿಮ್ಮನ್ನು ನಿಯಂತ್ರಿಸಬಾರದು. ಆಲೋಚಿಸಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿಯೇ ಇದೆ. ನೀವು ಏನು ದೃಢವಾಗಿ ನಿರ್ಧಾರ ಮಾಡುವಿರೋ ಆಲೋಚನೆ ಮಾಡಿ.